Hi friends, I am Jay Naik, Assistant Professor, Department of Commerce, SSSS, Government First Grade College, Chennigiri. In previous sessions, we discussed about the meaning and definition of cost, cost accounting and cost accountancy, as well as we discussed about the differences between ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ನೋಡಿ ಸ್ನೇಹಿತರೆ, ಈಗಾಗಲೇ ನಾವು ಈ ಹಿಂದಿನ ಎರಡು ಸೆಷನ್ಗಳಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕಾಸ್ಟ್, ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟೆನ್ಸಿ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ಈ ಸೆಷನ್ನಲ್ಲಿ ನಾವು ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅನ್ನೋದನ್ನು ನೋಡೋಣ. So there are various objectives of cost accounting. Among those, I selected some important objectives. So first here is ascertaining and analyzing cost and income. Here, cost accounting enables the management to ascertain the cost of a product, a job, contract, service or unit of production so as to develop cost standard. Cost may be ascertained under different circumstances using one or more types of costing principles like standard costing, marginal costing, uniform costing, etc. ಫ್ರೆಂಡ್ಸ್, ಇಲ್ಲಿ ಮೊದಲನೇ ಆಬ್ಜೆಕ್ಟಿವ್ ಆಗಿ ನಾವು ನೋಡೋದಾದರೆ ಅಸರ್ಟೈನಿಂಗ್ ಆ್ಯಂಡ್ ಅನಲೈಸಿಂಗ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಅಂಥೇಳಿ ಇದೆ. ಈ ಕಾಸ್ಟ್ ಅಕೌಂಟಿಂಗ್ ಮೂಲಕ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂದರೆ, ಒಂದು ವಸ್ತುವಿಗೆ, ಒಂದು ಕೆಲಸಕ್ಕೆ, ಒಂದು ಕಾಂಟ್ರಾಕ್ಟ್ಗೆ ಅಥವಾ ಸೇವೆಗೆ ಅಥವಾ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವುದಕ್ಕೆ ಎಷ್ಟು ಕಾಸ್ಟ್ ಆಗ್ಬೋದು ಅನ್ನೋದಕ್ಕೆ ಸ್ಟ್ಯಾಂಡರ್ಡ್ಸನ್ನು ಡೆವಲಪ್ ಮಾಡಿಕೊಳ್ಳುತ್ತೆ. ಅದೇ ರೀತಿಯಾಗಿ ಆ ಕಾಸ್ಟನ್ನು ಅಸರ್ಟೈನ್ ಮಾಡಲಿಕ್ಕೆ ಅಥವಾ ಕಂಡುಹಿಡೀಲಿಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಪ್ರಿನ್ಸಿಪಲ್ಸನ್ನು, ಕಾಸ್ಟಿಂಗ್ ಪ್ರಿನ್ಸಿಪಲ್ಸನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಆ ಕಾಸ್ಟಿಂಗ್ ಪ್ರಿನ್ಸಿಪಲ್ಸ್ ಯಾವುವು ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆಗಿರ್ಬೋದು, ಮಾರ್ಜಿನಲ್ ಕಾಸ್ಟಿಂಗ್ ಆಗಿರ್ಬೋದು, ಯೂನಿಫಾರ್ಮ್ ಕಾಸ್ಟಿಂಗ್ ಆಗಿರ್ಬೋದು ಅಥವಾ ಇತರೆ ಪ್ರಿನ್ಸಿಪಲ್ಸನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ದೆನ್ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಇನ್ಸಿಸ್ಟ್ ಆನ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಇನ್ವೆಂಟರಿ ಕಂಟ್ರೋಲ್. ಸೊ ಕಾಸ್ಟ್ ಅಕೌಂಟಿಂಗ್ ಕಂಟಿನ್ಯೂಸ್ಲಿ ಫೋಕಸಸ್ ಆನ್ ಮ್ಯಾನೇಜಿಂಗ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಟು ಇಂಪ್ರೂವ್ ಪ್ರಾಫಿಟಬಿಲಿಟಿ without compromising with the quality of the product. In the same manner, it also tries to control the inventory. ಸೊ ಇಲ್ಲಿ ಎರಡನೇ ಆಬ್ಜೆಕ್ಟಿವ್ ಏನು ಅಂದರೆ ಇನ್ಸಿಸ್ಟ್ ಆನ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಇನ್ವೆಂಟರಿ ಕಂಟ್ರೋಲ್ ಅಂಥೇಳಿ ಇದೆ. ಸೊ ಈ ಕಾಸ್ಟ್ ಅಕೌಂಟಿಂಗ್ ಏನು ಮಾಡುತ್ತೆ ಅಂದರೆ, ನಿರಂತರವಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡುತ್ತೆ. ಅದ್ರ ಜೊತೆಗೆ ಆ ಪ್ರಾಡಕ್ಟ್ನ ಕ್ವಾಲಿಟಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಬಾರ್ದು, ಅದ್ರ ಜೊತೆಗೆ ಅದ್ರ ಮೇಲೆ ಬರುವಂಥ ಪ್ರಾಫಿಟಬಿಲಿಟಿನೂ ಕೂಡ ಕಡಿಮೆ ಆಗಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಕಾಸ್ಟ್ ಕಂಟ್ರೋಲನ್ನು ಮಾಡುತ್ತೆ. ಅದ್ರ ಜೊತೆಗೆ ಹಾಗೆಯೇ ಇನ್ವೆಂಟರಿ ಅಂದರೆ ಸ್ಟಾಕಲ್ಲಿ ಯಾವುದೇ ವೇರಿಯೇಷನ್ಸ್ ಆಗಬಾರ್ದು. ಅದು ಉತ್ಪಾದನೆ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಆ ಸ್ಟಾಕಲ್ಲಿ ಯಾವುದೇ ವ್ಯತ್ಯಾಸ ಅಂದರೆ ತೊಂದರೆ ಆಗದ ಹಾಗೆ ಈ ಕಾಸ್ಟ್ ಅಕೌಂಟಿಂಗ್ ನೋಡಿಕೊಳ್ಳುತ್ತೆ. ದೆನ್ ಥರ್ಡ್ ಪಾಯಿಂಟ್, ಮ್ಯಾಚಿಂಗ್ ಕಾಸ್ಟ್. The profit of any activity can be ascertained by matching cost with the revenue of that activity. The purpose of this step is to determine profit or loss of any activity on an objective basis. ಅಂದರೆ ಇಲ್ಲಿ ಈ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಈ ಕಾಸ್ಟ್ ಅಕೌಂಟಿಂಗ್ ಏನು ಮಾಡುತ್ತೆ ಅಂದರೆ, ಯಾವುದೇ ಒಂದು ಆಕ್ಟಿವಿಟಿ ಅಂದರೆ ಈ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕಾಸ್ಟ್ ಮತ್ತು ಪ್ರಾಫಿಟನ್ನು ಮ್ಯಾಚ್ ಮಾಡಲಿಕ್ಕೆ ನೋಡುತ್ತೆ, ಅಂದರೆ ಹೊಂದಾಣಿಕೆ ಮಾಡಲಿಕ್ಕೆ ನೋಡುತ್ತೆ. ಇದರ ಪ್ರಮುಖವಾದಂಥ ಉದ್ದೇಶ ಆ ಚಟುವಟಿಕೆಯಿಂದ ಯಾವ ರೀತಿಯ ಪ್ರಾಫಿಟ್ ಅಥವಾ ಲಾಸ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಉದ್ದೇಶವನ್ನು ಈ ಕಾಸ್ಟ್ ಅಕೌಂಟಿಂಗ್ ಇಟ್ಕೊಂಡಿರುತ್ತೆ. ದೆನ್ ಫೋರ್ತ್ ಪಾಯಿಂಟ್, ಸೆಕ್ಯೂರಿಂಗ್ ಕಂಟ್ರೋಲ್ ಓವರ್ ಕಾಸ್ಟ್ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. Cost accounting assures cost management, profit appreciation and less wastage, which ultimately enhances the overall production and manufacturing process of products. ಸೊ ಇಲ್ಲಿ ನಾಲ್ಕನೇ ಪಾಯಿಂಟಲ್ಲಿ ಏನು ಹೇಳ್ತಾರೆ ಅಂದರೆ, ಸೆಕ್ಯೂರಿಂಗ್ ಕಂಟ್ರೋಲ್ ಓವರ್ ಕಾಸ್ಟ್ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. ಇಲ್ಲಿ ಕಾಸ್ಟನ್ನು ಒಂದೇ ಕಂಟ್ರೋಲ್ ಮಾಡೋದು ಅಂಥೇಳಿ ಅಲ್ಲ, ಅದರ ಜೊತೆಗೆ
ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಬೇಕು. ಈ ಕಾಸ್ಟ್ ಅಕೌಂಟಿಂಗ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಅಥವಾ ಅದರ ಉದ್ದೇಶ ಏನಾಗಿರುತ್ತೆ ಅಂದರೆ, ಲಾಭ ಹೆಚ್ಚಾಗಬೇಕು, ವೇಸ್ಟೇಜ್ ಕಡಿಮೆ ಆಗಬೇಕು, ಅಲ್ಟಿಮೇಟಾಗಿ ಓವರಾಲ್ ಪ್ರೊಡಕ್ಷನ್ ಹೆಚ್ಚಾಗಬೇಕು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸು ಕೂಡ ಕ್ವಿಕ್ ಆಗಿ ಆಗಬೇಕು, ಅದರಿಂದ ಹೆಚ್ಚಿನ ಲಾಭವನ್ನು ಪಡಿಬಹುದು ಅನ್ನುವಂಥ ಉದ್ದೇಶವನ್ನು ಹೊಂದಿರುತ್ತೆ. ದ ನೆಕ್ಸ್ಟ್ ಪಾಯಿಂಟ್, ಅಸಿಸ್ಟಿಂಗ್ ಮ್ಯಾನೇಜರಿಯಲ್ ಪರ್ಸನಲ್. Managerial personnel in the sense here, the management. As discussed above, a timely analysis of the cost account that is maintained helps the management in making wise decisions regarding future events to have occurred. ಅಂದರೆ ಭವಿಷ್ಯದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸಬಹುದೋ ಅವುಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾಗಿ ಬುದ್ಧಿವಂತಿಕೆಯಿಂದ ಡಿಸಿಷನ್ಸನ್ನು ಅಂದರೆ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕಾಗಿ ಈ ಮ್ಯಾನೇಜರಿಯಲ್ ಪರ್ಸನ್ಸ್ಗೆ ಈ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಅದರ ಜೊತೆಗೆ ನೆಕ್ಸ್ಟ್ ಪಾಯಿಂಟಲ್ಲಿ ಇಲ್ಲಿ ನಾವು ನೋಡೋದಾದರೆ 6th ಪಾಯಿಂಟ್, ಟು ಡಿಸ್ಕ್ಲೋಸ್ ಸೋರ್ಸ್ ಆಫ್ ವೇಸ್ಟೇಜ್. ಈ ಕಾಸ್ಟ್ ಅಕೌಂಟಿಂಗ್ ಡಿಸ್ಕ್ಲೋಸಸ್ the source of wastage of material, time, expenses, or in the use of equipment and the preparation of reports which may necessary to control such wastage. ಸೊ ಈ ಕಾಸ್ಟ್ ಅಕೌಂಟಿಂಗ್ ಏನು ಮಾಡುತ್ತೆ ಅಂದರೆ, ಯಾವ ರೀತಿಯ ವೇಸ್ಟೇಜ್ ಆಗ್ತಾ ಇದೆ ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ, ಯಾವ ರೀತಿಯ ಮುಖ್ಯವಾದಂಥ ವೇಸ್ಟೇಜ್ ಆಗ್ತಾ ಇದೆ, ಮೆಟೀರಿಯಲ್ ವೇಸ್ಟೇಜ್ ಹೇಗಾಗ್ತಾ ಇದೆ, ಟೈಮ್ ವೇಸ್ಟೇಜ್ ಹೇಗಾಗ್ತಾ ಇದೆ, ಎಕ್ಸ್ಪೆನ್ಸಸ್ ಅಂದರೆ ನಾವೇನು ಇನ್ಕರ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವೇಸ್ಟೇಜ್ ಆಗ್ತಾ ಇದೆ, ಹಾಗೆ ಯಾವುದಾದ್ರೂ ಇಕ್ವಿಪ್ಮೆಂಟನ್ನು ನಾವು ಬಳಸದೇ ವೇಸ್ಟಾಗಿ ಮಾಡ್ತಾ ಇದ್ದೀವ, ಇದ್ರ ಬಗ್ಗೆ ರಿಪೋರ್ಟ್ಸನ್ನು ತಯಾರು ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ವೇಸ್ಟೇಜ್ ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದೆನ್ 7th ಪಾಯಿಂಟ್, ಟು ಪ್ರೊವೈಡ್ ರಿಕ್ವೈರ್ಡ್ ಡಾಟಾ ಆ್ಯಂಡ್ ಸರ್ವ್ ಆ್ಯಸ್ ಗೈಡ್ ಫಾರ್ ಪ್ರೈಸ್ ಫಿಕ್ಸಿಂಗ್. So very important task of the organization and the management is to fix the price of a product or service. By correctly allocating all expenses incurred, one can easily judge the cost of producing or manufacturing the product as a whole and the number of units produced. It serves the useful purpose to the management for deciding the per unit selling price of the product to be charged from the purchaser as per market demand and supplies, and also keeping in view the availability of substitutes. ಅಂದರೆ ಇಲ್ಲಿ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ತನ್ನ ಪ್ರಾಡಕ್ಟ್ನ ಪ್ರೈಸನ್ನು ಫಿಕ್ಸ್ ಮಾಡಬೇಕು ಅಂದರೆ ಮೊದಲು ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಏನೆಲ್ಲ ಖರ್ಚಾಗ್ತಾ ಇದೆ, ಒಂದು ಯೂನಿಟ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಹಾಗೆ ಆ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡಬೇಕು ಅಂದರೆ ಡಿಮಾಂಡ್ ಮತ್ತು ಸಪ್ಲೈ ಹೇಗಿದೆ ಅನ್ನುವಂಥ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ಗೆ ಕಾಸ್ಟ್ ಅಕೌಂಟಿಂಗ್ ತಿಳಿಸ್ಕೊಡುತ್ತೆ. ಇದರಿಂದ ಆ ಪ್ರಾಡಕ್ಟ್ನ ಪ್ರೈಸನ್ನು ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಈ ಉದ್ದೇಶವನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೊಂದಿರುತ್ತೆ. ದ ನೆಕ್ಸ್ಟ್ ಪಾಯಿಂಟ್, ಟು ಅಸರ್ಟೈನ್ ದ ಪ್ರಾಫಿಟಬಿಲಿಟಿ ಆಫ್ ಈಚ್ product or service. The tedious job of management is ascertaining the product cost and service cost. Per unit cost of different types of product varies. Entity produce may differ from one factory to another factory. Purchasing the required product commonly for all product, then by correctly analyzing all the costs to the respective products, one can quickly determine per unit cost of production for different types of products. ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ಸಂಸ್ಥೆ ಅಂದಾಗ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು, ಅಥವಾ ಆ ಸಂಸ್ಥೆ ಉತ್ಪಾದನೆ ಮಾಡ್ತಾ ಇರುವಂಥ ವಸ್ತುಗಳು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೂಪದಲ್ಲಿ ದೊರೀತಾ ಇರ್ಬೋದು. ಆದರೆ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಕಷ್ಟ ಆಗುವಂಥ ಕೆಲಸ ಏನು ಅಂದರೆ, ಒಂದು ಪ್ರಾಡಕ್ಟ್ ತಯಾರು ಮಾಡಲಿಕ್ಕೆ ಅಥವಾ ಒಂದು ಯೂನಿಟ್ ಸರ್ವಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಆದರೆ ಈ ಕಾಸ್ಟ್ ಅಕೌಂಟಿಂಗ್ ಏನು ಮಾಡುತ್ತೆ ಅಂದರೆ,
ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ಒಂದು ಯೂನಿಟ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನು ಕಾಸ್ಟ್ ಆಗುತ್ತೆ ಅಥವಾ ಒಂದು ಯೂನಿಟ್ ಸರ್ವಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಏನು ಕಾಸ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡುವಂಥ ಉದ್ದೇಶವನ್ನು ಈ ಕಾಸ್ಟ್ ಅಕೌಂಟಿಂಗ್ ಹೊಂದಿರುತ್ತೆ. ದ ನೆಕ್ಸ್ಟ್ ಪಾಯಿಂಟ್, to help the preparation of budgets and implementation of budgetary control. So usually every organization plans its fund utilization and prepares a budget for the production of each product, which needs the analysis of past costs and future requirements, which can easily be seen from the maintained cost records. ಸೊ ದಿಸ್ ಈಸ್ ಡನ್ ಥ್ರೂ ಕಾಸ್ಟ್ ಅಕೌಂಟಿಂಗ್. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮೊದಲು ಸರಿಯಾದ ರೀತಿಯಲ್ಲಿ ಪ್ಲ್ಯಾನನ್ನು ಮಾಡ್ಕೋಬೇಕಾಗತ್ತೆ. ಆ ಪ್ಲ್ಯಾನನ್ನು ಮಾಡ್ಕೋಬೇಕು ಅಂದರೆ ಒಳ್ಳೆಯ ಬಜೆಟ್ಸನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ನಾವು ಯಾವಾಗ ಬಜೆಟನ್ನು ಉತ್ತಮವಾಗಿ ಪ್ರಿಪೇರ್ ಮಾಡ್ಕೊಳ್ತೀವೋ ಅದನ್ನು ಉತ್ತಮವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಅದರಿಂದ ಬಜೆಟರಿ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಈ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಬಜೆಟ್ಸನ್ನು ಪ್ರಿಪೇರ್ ಮಾಡುವಂತಹ ಉದ್ದೇಶವನ್ನು ಹೊಂದಿರುತ್ತೆ. ದೆನ್ ಹಿಯರ್ 10th ಪಾಯಿಂಟ್ ಈಸ್ ಟು ಆರ್ಗನೈಸ್ ದಿ ಇಂಟರ್ನಲ್ ಆಡಿಟ್ ಸಿಸ್ಟಮ್ ಇನ್ ದ ಆರ್ಗನೈಜೇಷನ್. ಸೊ ಯೂಶುವಲಿ ಕಾಸ್ಟ್ ಅಕೌಂಟಿಂಗ್ ಈಸ್ ಯೂಸ್ಡ್ ಫಾರ್ internal audit system. It helps the cost auditor in easily analyzing the data as per the policies and regulations of the government. Such companies that fulfill the criteria required to maintain such records in a prescribed manner and get them audited by the person authorized to do so in case of the cost records by the cost auditor. When the cost records are to be audited, then properly maintained accounts and allocation will have a good effect in the minds of the auditor regarding the compliances made by the enterprise and to convince such auditor to issue a favorable reports of accounts. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕಾಸ್ಟ್ ಅಕೌಂಟಿಂಗನ್ನು ನಾವು ಬಳಸ್ಕೊಳ್ಳೋದ್ರಿಂದ ಈ ಇಂಟರ್ನಲ್ ಆಡಿಟ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಈ ಪಾಯಿಂಟಲ್ಲಿ ಹೇಳಿದ್ದಾರೆ. ಅಂದರೆ ಗೌರ್ಮೆಂಟ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ರೆಗ್ಯುಲೇಷನ್ಸ್ ಪ್ರಕಾರ ಅಥವಾ ಪಾಲಿಸಿಗಳ ಪ್ರಕಾರ ನಾವು ಈ ಕಾಸ್ಟ್ ಅಕೌಂಟಿಂಗನ್ನು ಬಳಸ್ಕೊಂಡು ಎಲ್ಲ ಅನಾಲಿಸಿಸನ್ನು ಮಾಡಬಹುದು. ಇದರಿಂದ ಆಡಿಟರ್ಗೆ ಅನುಕೂಲ ಆಗುತ್ತೆ. ಅವರು ಆ ಸಂಸ್ಥೆಗೆ ಅನುಕೂಲ ಆಗೋ ಹಾಗೆ ರಿಪೋರ್ಟ್ಸನ್ನು ಕೊಡಬಹುದಾಗಿದೆ. ಸೊ ಇದಿಷ್ಟು ಈ ಸೆಷನ್ನಲ್ಲಿ ನಾವು ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಮುಂದಿನ ಸೆಷನ್ನಲ್ಲಿ ನಾವು ನೆಕ್ಸ್ಟ್ ಟಾಪಿಕನ್ನು ನೋಡೋಣ. ಥ್ಯಾಂಕ್ ಯು.